ಉತ್ತರ ಕರ್ನಾಟಕದ ಒಂದು ದೂರದ ಹಳ್ಳಿಯಲ್ಲಿ ಹಳ್ಳಿಗೆ ಸೇರುವ ಒಂದೇ ಒಂದು ದಾರಿ ಇತ್ತು. ಅದನ್ನ ಜನ ಕಡಬರಿ ಅಂತ ಕರೀತಿದ್ರು. ಆ ಕಡಬರಿಯ ಒಂದು ಕಡೆ ಗಾಢ ಕಾಡು, ಮತ್ತೊಂದು ಕಡೆ ಹಳೆಯ ಸಮಾಧಿ. ಸೂರ್ಯಾಸ್ತವಾದ ಮೇಲೆ ಆ ದಾರಿಯಲ್ಲಿ ಯಾರೂ ನಡೆದು ಹೋಗ್ತಿರ್ಲಿಲ್ಲ. ಹಳ್ಳಿಯ ಹಿರಿಯರು ಹೇಳ್ತಿದ್ರು, ಅಮಾವಾಸ್ಯೆ ರಾತ್ರಿ ಆ ಕಡಬರಿಯಲ್ಲಿ ಕಾಲಿಟ್ರೆ ವಾಪಸ್ ಬರೋದು ಗ್ಯಾರಂಟಿ ಇಲ್ಲ. ಆದ್ರೆ ರಮೇಶ್ ಈ ಮಾತುಗಳನ್ನ ನಂಬೋನಲ್ಲ. ಒಂದು ಅಮಾವಾಸ್ಯೆ ರಾತ್ರಿ ತಡವಾಗಿ ಕೆಲಸ ಮುಗಿಸಿ ಅದೇ ಕಡಬರಿಯಲ್ಲಿ ನಡೆದು ಬರ್ತಿದ್ದೋ. ಅಷ್ಟರಲ್ಲಿ ಹಿಂದೆಂದೊಂದು ಶಬ್ದ, ಚಪ್ ಚಪ್. ರಮೇಶ್ ತಿರುಗಿ ನೋಡ್ದ, ಆದರೆ ಯಾರೂ ಇರಲಿಲ್ಲ. ಸ್ವಲ್ಪ ಮುಂದೆ ಹೋದಾಗ ಒಂದು ಹೆಣ್ಣು ಧ್ವನಿ, ರಮೇಶ್. ಆ ಧ್ವನಿ ಅವನ ತಾಯಿಯ ಧ್ವನಿ ಅಂತಿತ್ತು. ಆದರೆ ಅವನ ತಾಯಿ 5 ವರ್ಷಗಳ ಹಿಂದೆ ಸತ್ತಳು. ಅವನ ಕಾಲುಗಳು ನಡಗಿದವು, ಉಸಿರಾಡೋದು ಕಷ್ಟ ಆಯಿತು. ಅಷ್ಟರಲ್ಲಿ ಮಬ್ಬಿನೊಳಗಿಂದ ಬಿಳಿ ಸೀರೆ ಹಾಕಿದ ಹೆಣ್ಣು ಆಕಾರ, ಮುಖ ಕಾಣಲ್ಲ, ಕಾಲು ನೆಲಕ್ಕೆ ತಾಗಲ್ಲ. ಅವಳು ನಿಧಾನವಾಗಿ ಹೇಳ್ದಳು, ನನ್ನ ಜೊತೆ ಬಾ. ರಮೇಶ್ ಓಡಲು ಪ್ರಯತ್ನಿಸ್ತು, ಆದರೆ ಕಡಬರಿ ದಾರಿ ಅಂತ್ಯವಿಲ್ಲದಂತೆ ತೋಚಿತು. ಅಚಾನಕ್ ಕಾಡಿನೊಳಗಿಂದ ಕೋಳಿ ಕೂಗಿದ ಶಬ್ದ. ರಮೇಶ್ ಕಣ್ಣು ಮುಚ್ಚಿ ದೇವರ ಹೆಸರನ್ನ ಹೇಳಿದ. ಕಣ್ಣು ತೆರೆದಾಗ ಅವನ ಹಳ್ಳಿಯ ಬಾವಿಯ ಬಳಿ ಬಿದ್ದಿದ್ದ. ಬೆಳಗ್ಗೆ ಆಗಿತ್ತು. ಆ ದಿನದಿಂದ ರಮೇಶ್ ಮಾತಾಡದೆ ಕಡಿಮೆ. ಇವತ್ತಿಗೂ ಅಮಾವಾಸ್ಯೆ ರಾತ್ರಿ ಆ ಕಡಬರಿ